ಇವತ್ತು ಆಗಸ್ಟ್ 1, 2025. ಇವತ್ತಿನ ದಿನದಲ್ಲಿ ಸಚೇತನ ಕಾರ್ಯಕ್ರಮ ಒಂದು ಚಟುವಟಿಕೆಯಲ್ಲಿ 3ನೇ ತರಗತಿ ವಿದ್ಯಾರ್ಥಿಗಳಿಂದ ಕತೆ ಓದೋಣ ಒಂದು ಚಟುವಟಿಕೆ ಪ್ರಾರಂಭ ಆಗುತ್ತೆ. 3ನೇ ತರಗತಿ ವಿದ್ಯಾರ್ಥಿಗಳು ಕಥೆಯನ್ನ ಓದ್ತಿದ್ದಾರೆ. ಎಲ್ಲರೂ ಗಮನವಿಟ್ಟು ಆಲಿಸೋಣ. ವೆಂಕಟಪ್ಪನ ಹವ್ಯಾಸ. ಒಂದು ಊರಿನಲ್ಲಿ ವೆಂಕಟಪ್ಪ ಎಂಬ ಮುದುಕಾಗಿದ್ದ. ಅವನಿಗೆ 4 ಜನ ಮಕ್ಕಳಿದ್ದರು. ಅವರಲ್ಲಿ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಎಲ್ಲರೂ ಬೇರೆ ಬೇರೆ ಊರಿನಲ್ಲಿ ಇದ್ದರು. ವೆಂಕಟಪ್ಪನಿಗೆ ಜೊತೆ ಅವನ ಮೊಮ್ಮಗ ರಾಮು ಇದ್ದನು. ಎಲ್ಲ ಮಕ್ಕಳು ಆಗಾಗ ಪತ್ರವನ್ನು ಬರೆಯುತ್ತಿದ್ದರು. ಆ ಪತ್ರವನ್ನು ಜೋಡಿಸಿ ಇಟ್ಟುಕೊಳ್ಳುವುದು ವೆಂಕಟಪ್ಪನ ಹವ್ಯಾಸ. ಒಂದು ದಿನ ವೆಂಕಟಪ್ಪನಿಗೆ ಮಗಳಿಂದ ಪತ್ರ ಬಂದಿತ್ತು. ಅಂದನು. ಮೊಮ್ಮಗನು ತಾತನ ಕೈಗೆ ಕೊಟ್ಟನು. ಆ ಪತ್ರವನ್ನು ಕಂಡು ವೆಂಕಟಪ್ಪನು ಸಂತೋಷಪಟ್ಟನು. ಈ ಒಂದು ಕಾರ್ಯಕ್ರಮದ ಅವಕಾಶವನ್ನ ಎಲ್ಲಾ ಮಕ್ಕಳಿಗೂ ಕೊಡುವುದರಿಂದ ಒಂದೊಂದು ಪ್ಯಾರ ಓದಕ ನಾವು ಅವಕಾಶ ಕೊಡ್ತೇವೆ ಮಕ್ಕಳಿಗೆ. ತೋಳ ಬಂತು ತೋಳ. ಒಬ್ಬ ಹುಡುಗ ಬಯಲಿನಲ್ಲಿ ಕುರಿ ಮೇಯಿಸುತ್ತಿದ್ದನು. ಅವನಿಗೆ ಯಾಕೆ ಏನು ಅಕ್ಕಪಕ್ಕದ ಜನರನ್ನು ಕೀಟಲೆ ಮಾಡಬೇಕನಿಸಿತು. ಅದಕ್ಕೆ ಸುಮ್ಮನೆ ತೋಳ ಬಂತು ತೋಳ ಎಂದು ಜೋರಾಗಿ ಕೂದನು. ಪಕ್ಕದ ಹೊಲದಲ್ಲಿಂದ ರೈತನು ಕೆಲಸ ಬಿಟ್ಟು ಓಡಿ ಬಂದರು. ಹುಡುಗ ಅವಂತರ ನೋಡಿ ನಕ್ಕು ಮತ್ತೆ ಇದೇ ಚಾಳಿಯನ್ನು ಮುಂದುವರಿಸಿದನು. ಕೆಲ ದಿನ ಕಳೆಯಿತು. ನಿಜವಾಗಿಯೂ ತೋಳ ಬಂತು. ಕುರಿಗಳ ಮೇಲೆ ಎಗರಿತು. ಮತ್ತೆ ಹುಡುಗ ತೋಳ ಬಂತು ತೋಳ ಎಂದು ಕೂಗಿದನು. ಅವನ್ನು ಸುಳ್ಳುಗಾರೆಂದು ತಿಳಿದು ಜನ ಇವನ್ನ ತುಳಿಲಿಲ್ಲ. ತೋಳ ಕುರಿಯನು. ವೈಶಾಲೆಯ ತವರೂರು. ವೈಶಾಲೆ ಅವಳ ತವರೂರಿಗೆ ಹೊರಟಳು. ಅವಳ ಮಗ ಗೌರೀಶ ಅವಳೊಡೆ ಹೊರಟನು. ಗೌರೀಶನ ತಂದೆ ನೌಕರಿ ಮುಗಿಸಿ ಅವರನ್ನು ಊರಿಗೆ ಕಳುಹಿಸಿದಳು. ಬಂದರು. ಅಜ್ಜಂಪುರದ ಅಜ್ಜ ರಾಜು ಹಾಗೂ ಸುಮಾ ಶಾಲೆ ಮುಗಿಸಿ ಮನೆಗೆ ಬಂದರು. ಸುಮಾ ರಾಜುವಿನ ತಂಗಿ. ನಾಳೆ ಅಜ್ಜಂಪುರದಿಂದ ಅಜ್ಜ ಬರುವರು ಎಂದು ತಾಯಿ ಹೇಳಿದಳು. ಹುಡುಗರಿಗೆ ಈ ವಿಷಯ ಕೇಳಿ ಬಹಳ ಖುಷಿ ಆಯಿತು. ಮರುದಿನ ಹುಡುಗರು ಶಾಲೆ ಮುಗಿಸಿ ಬೇಗನೆ ಬಂದರು. ಆಗ ಅಜ್ಜನು ಸಹ ಬಂದರು. ಅಜ್ಜನ ಕಂಡು ಹುಡುಗರಿಗೆ ಖುಷಿ ಆಯಿತು. ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಅನ್ಯೋನ್ಯತೆಯಿಂದ ಬಾಳುತ್ತಿದ್ದವು. ಆ ಕಾಡಿನ ನರಿ ತನ್ನ ಬುದ್ಧಿವಂತಿಕೆಯಿಂದ ಉಳಿದ ಪ್ರಾಣಿಗಳನ್ನು ಮರಳು ಮಾಡುತ್ತಿತ್ತು. ಹೀಗಿರುವಾಗ ಒಂದು ದಿನ ನರಿಯು ಆಹಾರ ಹುಡುಕುತ್ತಾ ಕಾಡಿನ
ಕಾಡಿನ ಪಕ್ಕದಲ್ಲಿದ್ದ ಊರು ಕಡೆಗೆ ಬಂದಿತು. ಆಗಲೇ ಬಚ್ಚಾಪುರದ ದೊಡ್ಡ ಪಂಡಿತ ಕೃಷ್ಣದೇವರಾಯ ವಿಜಯನಗರದ ರಾಜ. ಅವನ ಹೆಸರುವಾಸಿಯಾದ ಪಂಡಿತನೆಂದರೆ ತೆನ್ನಲಿ ರಾಮಕೃಷ್ಣ. ತೆನ್ನಲಿ ರಾಮ ಕಂಡರೆ ರಾಜನಿಗೆ ತುಂಬಾ ಅಚ್ಚುಮೆಚ್ಚು. ಇದು ಇತರೆ ಪಂಡಿತರಿಗೆ ಬೇಸರ ತಂದಿತು. ಸುಬ್ಬಿಯರ ಹುಟ್ಟಿದ ಹಬ್ಬ. ಸುಬ್ಬ ಹೋಗಿ ಸುಬ್ಬಿ ಹೌಳಿ ಜೋಳಿಗಳು ಇದು ಇವರ ಹುಟ್ಟು ಹಬ್ಬ. ನೀವು ಶಾಲೆಗೆ ಹೋಗುವ ಮುಂಚೆ ದೇವರ ಗುಡಿಗೆ ಹೋಗಿ ನಮಿಸಿರಿ.